ಹಲೋ ಮಕ್ಕಳ, ನಾನು ಚಾಪ್ಟರ್ 13 ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ದು 13.1ನಲ್ಲಿ ಮೂರನೇ ಲೆಕ್ಕ ಮಾಡ್ತಾ ಇದ್ದೀನಿ. ದ ಫ್ಲೋರ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಹಾಲ್ ಆಸ್ ಎ ಪ್ಯಾರಾಮೀಟರ್ 250 ಮೀಟರ್. ಅಂದರೆ ಈ ರೆಕ್ಟ್ಯಾಂಗ್ಯುಲರ್ ಹಾಲ್ದು ಫ್ಲೋರು ಎಷ್ಟಿದೆ? 250 ಮೀಟರ್ ಇದೆ. ಪ್ಯಾರಾಮೀಟರ್ ಅಂದರೆ ಸುತ್ತಳತೆ. ಈ ಕೆಳಗಡೆ ಫ್ಲೋರ್ದಿರುತ್ತಲ್ಲ, ಈ ಫ್ಲೋರ್ದು ಸುತ್ತಳತೆ. ಈಗ ಒಂದು ಫ್ಲೋರ್ ಅಂತ ನೋಡಿ, ಹಿಂಗೆ ತಗೊಂಡಾಗ ನಾವು ಇದರ ಸುತ್ತಳತೆ ಎಷ್ಟಿದೆ? 250 ಮೀಟರ್ ಇದೆ. ಇದರದ್ದು ಪ್ಯಾರಾಮೀಟರ್ ಅಂದರೆ ಸುತ್ತಳತೆ 250 ಮೀಟರ್ ಇದೆ. ಇಫ್ ದ ಕಾಸ್ಟ್ ಆಫ್ ದ ಪೇಂಟಿಂಗ್ ದ 4 walls of the at the rate of ₹10 per meter square is 15,000. ಅಂದರೆ ಈ 4 ಗೋಡೆಗೆ ಕಾಸ್ಟ್ ಆಫ್ ಪೇಂಟಿಂಗ್ ದ 4 walls ಅಂದರೆ ಅದರದ್ದು ಪೇಂಟಿಂಗ್ದು ಕಾಸ್ಟ್ ಎಷ್ಟಾಗುತ್ತೆ? 15,000, ₹10 ಪರ್ ಮೀಟರ್ ಸ್ಕ್ವೇರ್. 1 ಮೀಟರ್ ಸ್ಕ್ವೇರ್ಗೆ 10 ರೂಪಾಯಿ ಥರ 15,000 ಆಗುತ್ತೆ. ಫೈಂಡ್ ದ ಹೈಟ್. ಇದರದ್ದು ನಾವು ಈ 4 ಸುತ್ತ ಗೋಡೆ ಇರುತ್ತಲ್ಲ, ಅದು ಹೈಟ್ನ ಕಂಡುಹಿಡಿಬೇಕು. ಹಿಂಟ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ದ 4 walls ಇದ್ಕೊಂಡು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಏರಿಯಾ ಆಫ್ ದ 4 walls ಅಂದರೆ ಸುತ್ತಳತೆ. 4 ಗೋಡೆಗಳು ಸುತ್ತಳತೆ ಇರುತ್ತಲ್ಲ, ಅದರದ್ದು ಯಾವ ಫಾರ್ಮುಲಾ ಹಾಕೋತೀರಾ ಅಂದರೆ ಅದಕ್ಕೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಹಾಕೊಳ್ಬೇಕು. ಈಗ ನಾವು ಪ್ಯಾರಾಮೀಟರ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಫ್ಲೋರು ಈಸ್ ಈಕ್ವಲ್ ಟು 250 ಮೀಟರ್ ಇದೆ. ಪ್ಯಾರಾಮೀಟರ್ ಆಫ್ ದ ಫ್ಲೋರ್ ಅಂತಂದರೆ ನನಗೆ ಅದು ಯಾವ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರುತ್ತೆ. ಇದಕ್ಕೆ ಏನು ಫಾರ್ಮುಲಾ ಇರುತ್ತೆ ಅಂದರೆ ಇದು 2 ಲೆಂತ್ 2 ಬ್ರೆತ್ ಇರುತ್ತಲ್ಲ, 2 ಲೆಂತ್ ಪ್ಲಸ್ 2 ಬ್ರೆತ್. ನೀವು 2 ಕಾಮನ್ ತೆಗೆದಾಗ L ಪ್ಲಸ್ ಬಿ. ಇದಕ್ಕೆ ಫಾರ್ಮುಲಾ ಏನಿರುತ್ತೆ? 2 × L ಪ್ಲಸ್ ಬಿ. ಅಂದರೆ ಇಲ್ಲಿ 2 ಲೆಂತ್ ಇದೆ, 2 ಬ್ರೆತ್ ಇದೆ, ಅದರಿಂದ 2L ಪ್ಲಸ್ 2B. 2 ಕಾಮನ್ ತೆಗೆದ್ರೆ 2 × L ಪ್ಲಸ್ ಬಿ. ಇದು 250 ಮೀಟರ್ ಇದೆ. ಈಗ ನೆಕ್ಸ್ಟ್ ನಾವಿಲ್ಲಿ ದ ಕಾಸ್ಟ್ ಆಫ್ ಪೇಂಟಿಂಗ್ ದ 4 walls, ಅದನ್ನು ನಾವು ಕಾಸ್ಟ್ನ ಹೇಗೆ ಕಂಡುಹಿಡಿತೀವಿ? ಕಾಸ್ಟ್ ಈಸ್ ಈಕ್ವಲ್ ಟು, ಕಾಸ್ಟ್ನ ನಾವು ಕಂಡುಹಿಡಿಬೇಕಾದ್ರೆ ಎಷ್ಟು ಏರಿಯಾ ಇದೆ ಇಂಟು ರೇಟ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕಾಸ್ಟ್ ಸಿಗುತ್ತೆ. ಇವಾಗ ನಮಗೆ ಇಲ್ಲಿ ಕಾಸ್ಟ್ ಎಲ್ಲ ಬೇಕಾಗಿರೋದು ಏರಿಯಾ ಬೇಕಾಗಿದೆ. 4 ಗೋಡೆಗಳ ಅದರದ್ದು ಏರಿಯಾ ಬೇಕಾಗಿರೋದ್ರಿಂದ ನಾವು ಕಾಸ್ಟ್ ಈಸ್ ಈಕ್ವಲ್ ಟು ಏರಿಯಾ ಬೇಕಾಗಿರೋದ್ರಿಂದ ಉಳಿಸ್ಕೊಳ್ಳೋಣ. ರೇಟ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಈ ಕಡೆ ರೇಟ್ ಬರುತ್ತೆ. ಅಂದರೆ ಏರಿಯಾ ಈಸ್ ಈಕ್ವಲ್ ಟು ಕಾಸ್ಟ್ ಬೈ ರೇಟ್. ಕಾಸ್ಟ್ ಎಷ್ಟಿದೆ ನಮಗೆ ಇಲ್ಲಿ? 15,000 ರೂಪೀಸ್ ಇದೆ. ಬೈ ರೇಟ್ ₹10 ಪರ್ ಮೀಟರ್ ಸ್ಕ್ವೇರ್. ಓಕೆ, ಇವಾಗ ನಾವಿಲ್ಲಿ 0 ಕ್ಯಾನ್ಸಲ್ ಆಗುತ್ತೆ, ರೂಪೀಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಇವಾಗ ನಮಗೆ ಏರಿಯಾ ಈಸ್ ಈಕ್ವಲ್ ಟು 1500 ಮೀಟರ್. ಇಲ್ಲಿ ಮೀಟರ್ ಸ್ಕ್ವೇರ್ ಇದೆಯಲ್ಲ, ಮೀಟರ್ ಸ್ಕ್ವೇರ್ ಮೇಲೆ ಹೋಗುತ್ತೆ, ಇದು ಮೀಟರ್ ಸ್ಕ್ವೇರ್ ಆಗುತ್ತೆ. ಈಗ ಏರಿಯಾ ಅಂದರೆ ನಮಗೆ ಅವರೇ ಹಿಂಟ್ ಕೊಟ್ಟು ಏರಿಯಾ ಆಫ್ ದ 4 walls ಅಂದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾದು ಫಾರ್ಮುಲಾ ಏನಿದೆ? 2H × L ಪ್ಲಸ್ ಬಿ ಇದೆ ಅಲ್ಲ. ಈಗ ಏರಿಯಾದು ಅವ್ರು ಹಿಂಟ್ ಕೊಟ್ಟಿರ್ತಾರೆ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಹಾಕೋಬೇಕು. 2H × L ಪ್ಲಸ್ ಬಿ. ಇದೆಷ್ಟಿದೆ? 1500 ಮೀಟರ್ ಸ್ಕ್ವೇರ್ ಇದೆ. ಇವಾಗ ನಮಗೆ ಇಲ್ಲಿ ನೋಡಿ, ಇದನ್ನು ನಾವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. 2L ಪ್ಲಸ್ ಬಿ ಈಸ್ ಈಕ್ವಲ್ 250 ಮೀಟರ್ ಇದೆ ಅಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳಿ. 2L ಪ್ಲಸ್ ಬಿ. ಈ 2 ಮತ್ತು L ಪ್ಲಸ್ ಬಿಗೆ ನಾವು ಏನು ಹಾಕ್ಕೊಳ್ತೀವಿ? 250 ಮೀಟರ್. ಓಕೆ, H × Hನ ಹಾಗೆ ಉಳಿಸ್ಕೊಳ್ಳಿ, ಯಾಕೆಂದರೆ ಇಲ್ಲಿ ನಾವು ಹೈಟ್ ಕಂಡುಹಿಡಿಬೇಕಾಗುತ್ತೆ. ಮೀಟರ್ ಸ್ಕ್ವೇರ್. H ಈಸ್ ಈಕ್ವಲ್ ಟು
1500, ಇಲ್ಲಿ ಮೀಟರ್ 250 ಮೀಟರ್ ಸ್ಕ್ವೇರ್. ಇದನ್ನು ನಾವು ಇಂಟು ಇರೋದ್ರಿಂದ 250 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಕೆಳಗಡೆ ಬರುತ್ತೆ 250 ಮೀಟರ್. 0 0 ಕ್ಯಾನ್ಸಲ್, 25 1s 25, 6 ಇಲ್ಲಿ ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. h is equal to 6 ಮೀಟರ್ ಉಳ್ಕೊಳ್ಳುತ್ತೆ ನಮಗೆ. ಈಗ ನಮಗೆ ಹೈಟ್ ಕಂಡುಹಿಡಿಯಕ್ಕೆ ಹೇಳಿದ್ರಲ್ಲ, height of the hall is equal to 6 meter. Thank you.